ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಿನ್ನ ಹತ್ರ ಇವತ್ತು ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇಷ್ಟು ಧೈರ್ಯವಾಗಿ ನಿನ್ನ ಮುಂದೆ ನಿಂತ್ಕೊಂಡು ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? ನಿನ್ನ ಹತ್ರ ವರ ಕೇಳೋದಕ್ಕಲ್ಲ, ನಿನ್ನ ಹೊಗಳೋದಕ್ಕೆ, ನಿನ್ನ ಮಹಿಮೆ ನಾವು ವರ್ಣಿಸೋಕೆ. ನೀನು ತುಂಬಾ ಬುದ್ಧಿವಂತ ತಾಯಿ. ನಮ್ಮ ಹತ್ರನೇ ಪ್ರಶ್ನೆ ಕೇಳಿಸ್ತೀಯಾ, ನಮ್ಮ ಹತ್ರನೇ ಉತ್ತರ ಹೇಳಿಸ್ತೀಯ, ನಮ್ಮ ಹತ್ರನೇ ತಪ್ಪು ಮಾಡಿಸ್ತೀಯ, ನಮ್ಮ ಹತ್ರನೇ ಅದಕ್ಕೆ ಪಶ್ಚಾತ್ತಾಪನೂ ಮಾಡಿಸ್ತೀಯ. ನನ್ನ ಜೀವನದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೀಯಾ. ಯಾರು ನಿಂಗೆ ದೇವರು ಅಂತ ಹೆಸರು ಕೊಟ್ಟಿದ್ದು? ಬದಲಾಯಿಸ್ತೀನಿ, ನಾನು ಅದನ್ನ ಬದಲಾಯಿಸ್ತೀನಿ. ತಂದೆ ತಾಯಿ ಹೊಟ್ಟೆಯಲ್ಲಿ ಜನ್ಮ ಕೊಟ್ಟೆ, ಅವ್ರನ್ನ ಉಳಿಸೋಕೆ ಶಕ್ತಿ ಕೊಟ್ಟೆ ಬೀದಿಲಿ ಬಿಟ್ಟೆ. ಕೊಲೆಗಾರನ ಕೈಯಲ್ಲಿ ಊಟ ಹಾಕಿಸ್ದೆ, ಅವನ್ನ ಕಾಪಾಡಕ್ ಹೋದ್ರೆ ಪ್ರೀತಿನ ತಂದು ಅಡ್ಡ ಇಟ್ಟೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ನೀನಲ್ಲ, ನಾನು. ನನಗೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೆ ಯಾಕೆ ಈ ಪರೀಕ್ಷೆ? ನನಗೆ ಯಾಕೆ ಈ ಪರೀಕ್ಷೆ? ಮುರಳಿ, ನೋ, ನಾನ್ ಮುರಳಿ ಅಲ್ಲ, ರಣಧೀರ. ನಿನಗ್ ನೀನು ರಣಧೀರನೇ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ನಿನ್ನ ಮುರಳಿ. ಇಲ್ಲ, ನಾನು ಮುರಳಿ ಅಲ್ಲ. ನೀನ್ ಅನ್ಕೊಂಡಿರೋ ಹಾಗೆ ನಾನು ಯಾವ ಪೊಲೀಸ್ ಆಫೀಸರು ಅಲ್ಲ. ಇಡೀ ಸರ್ಕಾರ ಹುಡುಕ್ತಾ ಇರೋ ಒಬ್ಬ ಕ್ರೂರ ವ್ಯಕ್ತಿ. ಭಾಷಾ ವಿರುದ್ಧ ಸಾಕ್ಷಿ ಹೇಳ್ಕೊಡ್ದು ಅಂತ ನಿನ್ನ ತಂದೆನ ಎದುರಿಸಿ ನಿನ್ನ ನನ್ನ ಜೊತೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಕ್ರಿಮಿನಲ್, ನಿನ್ನ ಪ್ರೇಮಿಯಾಗಿ ನಟಿಸ್ತಿರೋ ಶತ್ರು. ಅರ್ಥ ಆಯ್ತಾ? ಹೇಗಾಯ್ತು ಸರಿ ರಣಧೀರ? ಎಲ್ಲ ಅದಾಗದೇ ಆಗೋಗುತ್ತೆ ಕಣ. ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಆಗೋಗುತ್ತೆ. ಅದು ಪ್ರೇಮ್ ಲೋಕ ಆದ್ಮೇಲೆ ರಣಧೀರ ಶುರು ಆಗಿದ್ದು. ಏಯ್ ಪ್ರವೀಣ್ ಸರ್, ನೀವು ನೋಡಿದ ತಕ್ಷಣ ನನಗೆ ನೀವು ನಂತರನೇ ಕಾಣ್ತೀರಿ. ಅವತ್ತಿಷ್ಟೇ ಸಣ್ಣ ಇದ್ದೆ ನಾನು. ಎಷ್ಟು ವಯಸ್ಸು ನಿಮ್ಗೆ ಇವಾಗ? 28. 25 ಇಯರ್ಸ್ ಅವಾಗ ನನಗೆ. ಒಂದು ಸೀನ್ ಇಲ್ಲ 4 ಸೀನ್ ತೆಗೆದ್ಬಿಡ್ತಾರೆ ಒಂದು ಸಿನಿಮಾಗಳಲ್ಲಿ. ಬಟ್ ನಾನು ಅವತ್ತಿಂದಾನೇ ಇಂಥ ಸೀನ್ಗಳು ಬಂದಾಗ ಇದಕ್ಕೆ ಲೆಕ್ಕ ಆಗ್ತಿರ್ಲಿಲ್ಲ. ಶುರು ಮಾಡ್ತಿದ್ದೆ ಅಷ್ಟೇ, ಅದು ಯಾವಾಗ ಮುಗೀತೋ ಮುಗಿಬೇಕು ಆ ಥರ. ಅವತ್ತಿಗೆ ಇದು 4 ದಿವಸ ಸೆಟ್ ಹಾಕಿ ಮಾಡಿದ್ದಂಥ ಸೀನ್ ಇದು. ಕೊನೆಗೆ ಕುದುರೆಮುಖಲ್ಲಿ ಶೂಟಿಂಗ್ ಮುಗಿಸ್ಬಿಟ್ಟು ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಬಂದು ಈ ಥರ ನಾಳೆ ಚೆನ್ನೈಗೆ ಹೋಗ್ತಾ ಇದ್ದೀನಿ, ಫೈನಲ್ ಪಿಕ್ಚರ್ ರೆಡಿ ಮಾಡ್ತೀನಿ ಅಂದರೆ ಆಯಿತು ಅಂದರು. ಪಿಕ್ಚರ್ ಮುಗಿದೋಯ್ತು. ಸೊ ಅವಾಗ ಕರೆದು ಪಕ್ಕದಲ್ಲಿ ಕೂರಿಸ್ಕೋತಾರೆ. ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾರೆ, ಇನ್ನು ಎಷ್ಟು ಖರ್ಚು ಮಾಡಿದ್ಯಾ ಗೊತ್ತಾ ಪಿಕ್ಚರ್ಗೆ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತ. ಪ್ರೇಮ್ ಲೋಕ ಬಂದು 1 ಕೋಟಿ ಖರ್ಚು ಮಾಡಿದೆ. ಬಟ್ ಅದು 2 ಭಾಷೆ ಸಿನಿಮಾ. ಅದು ಹೆಂಗೋ ನಾವು ಗೆದ್ಬಿಟ್ವಿ ನಾವು. ಇದು ರೀಮೇಕ್. ಇದು 25 ವಾರ ಆಲ್ರೆಡಿ ಒಂದು ಹಿಂದಿ ಸಿನಿಮಾ 25 ವಾರ ಸಂತೋಷ್ ಥಿಯೇಟರ್ ಓಡ್ತಾ ಇದೆ, ಈಗಲೂ ಓಡ್ತಾ ಇದೆ ಸಿನಿಮಾ. ಈ ಸಿನಿಮಾಗೆ ನೀನು 1.25 ಕೋಟಿ ಖರ್ಚು ಮಾಡಿದ್ಯಾ, ಅದು ಬರೀ ಕನ್ನಡ. 1.25 ಕೋಟಿ ಅವತ್ತಿಗೆ. ಎಲ್ಲಿ ನಮ್ಗೆ ದುಡ್ಡು ಬರಲ್ಲ ಈ ಸಿನಿಮಾಗೆ. ನನಗೆ ತಲೆಗೂ ಹೋಗಲ್ಲ. ಆ ಸಿನಿಮಾ ಮೇಲೆ ಇರೋ ನಂಬಿಕೆ ಇದೆಯಲ್ಲ, ಅದು ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ. ಅದು ಮಡ್ರಾಸ್ಗೆ ಹೋಗಿ ಡಬಲ್ ಪಾಸಿಟಿವ್ ರೆಡಿ ಆಗೋಯ್ತು. ರೆಡಿ ಆದ್ಮೇಲೆ 2.5 ಗಂಟೆ ಪಿಕ್ಚರು ಫಾದರ್ನ ಕರ್ಸಿದ್ವಿ. ಡಬಲ್ ಪಾಸಿಟಿವ್ ಅಂದ್ರೆ ಅದು ಬ್ಲಾಕ್ ಅಂಡ್ ವೈಟ್, ಕೆಲವು ಕಲರ್ ಪೋರ್ಷನ್ಸ್ ಇರುತ್ತೆ, ಮ್ಯೂಸಿಕ್ ಇರಲ್ಲ. ಸೊ ಬಂದು ಫುಲ್ ಪಿಕ್ಚರ್ ನೋಡ್ತಾರೆ ಫಸ್ಟ್ ಎಲ್ಲರೂ ಕಂಪ್ಲೀಟ್. ಅಂದ್ರೆ ಒಂದು ಇಂಪಾರ್ಟೆಂಟ್ ಪರ್ಸನ್ಸ್, ಮ್ಯೂಸಿಕ್ ಡೈರೆಕ್ಟರ್, ನಾನು, ಹಂಸಲೇಖ ಎಲ್ಲ ಕೂತ್ಕೊಂಡು ನೋಡ್ತೀವಿ. ಫಾದರ್ಗೆ ಸಿನಿಮಾ ಹಿಡಿಸೋದಿಲ್ಲ. ಓಕೆ. ಈಗ ನಮ್ಮ ಅಪ್ಪನಿಗೆ ಏನು ಅಂದ್ರೆ, ಈ ನನ್ನ ಮಗ ಇಡೀ ಸಿನಿಮಾನ ತುಂಬಾ ಪ್ರೀತಿಸಿ ಸಿನಿಮಾ ಮಾಡಿದ್ದಾನೆ. ಇವನು 6-7 ತಿಂಗಳು ಡೇ ಅಂಡ್ ನೈಟ್ ಒದ್ದಾಡಿದ್ದಾನೆ. ಇವನು ಹೆಂಗ್ ಹೇಳೋದು ಚೆನ್ನಾಗಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ ಕಾಡಿದೆ ಅವ್ರಿಗೆ. ಸೊ ಅಲ್ಲಿ ಒಂದು ಕಾಂಪೌಂಡ್ ವಾಲಲ್ಲಿ ಈಸಾಗಿ ನಡ್ಕೊಂಡು ಓಡಾಡ್ತಾರೆ. ವಾಮ್ಮ ರವಿ ಬಾ ಅಂತ ಹಿಂಗೆ ಹಾಕೋತಾರೆ ಕೈನ. ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳಿದ್ದು ಒಂದೇ, ಇದು ಪ್ರೇಮ್ ಲೋಕ ಮಾರಿ ಇಲ್ಲೇ ಇವಾಗ ತಾನು ಇಟ್ಕೊಟ್ಟಿದ್ದೆ, ಒಂದು ದೊಡ್ಡ ಸೂಪರ್ ಇಟ್ಕೊಟ್ಟಿದ್ದೆ ಪ್ರೇಮ್ ಲೋಕ ಅಂತ. ಸೊ ಅಲ್ಲಿಂದ ಜನ ಥಿಯೇಟ್ರಿಗೆ ಬರೋರಿಗೆ ಇದು ಅದೇ ಸಿನಿಮಾ ಮನ್ಸಲ್ಲಿ ಇಟ್ಕೊಂಡು ಒಳಗೆ ಬರ್ತಾರೆ. ಸೊ ಅದು ಅನ್ಸಲ್ಲ ಈ ಸಿನಿಮಾ ನೋಡಿದಾಗ ನಮ್ಗೆ ಅನ್ನೋ ಥರ ಸಜೆಷನ್ ಮಾಡಿ ಹೊರಟು ಬಿಡ್ತಾರೆ. ಹಂಸಲೇಖಾಗಿ ಇನ್ನೂ ಬಿಗಿನಿಂಗ್ ಸ್ಟೇಜ್ ಅಲ್ವಾ, ಅವರು ಗಾಬರಿ ಆಗ್ಬಿಡ್ತಾರೆ. ಏನು ಸರ್ ಅಪ್ಪ ಹಿಂಗೆ ಅಂದ್ಬಿಟ್ರು, ಬನ್ನಿ ನಾ ಹೋಗಿ ನೈಟ್ ಎಡಿಟ್ ಮಾಡೋಣ, ಸಿನಿಮಾನ ಸರಿ ಮಾಡೋಣ ಅಂತಾರೆ. ಇಲ್ಲ ಅಪ್ಪ ಅವ್ರು ಏನು ಹೇಳಿದ್ರು ಅಂದ್ರೆ, ಚೆನ್ನಾಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಮಾತವರು, ಪ್ರೇಮ ಲೋಕ ಥರ ಇಲ್ಲ ಅಂತ ಹೇಳಿದ್ರು. ಇದನ್ನ ನಾವ್ಯಾಕೆ ಫಸ್ಟ್ ಜನಕ್ಕೆ ಹೇಳ್ಬಿಡ್ಬಾರ್ದು ಅಂತೇಳಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಶೂಟಿಂಗ್ ಇಡ್ತೀನಿ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ಶೂಟಿಂಗ್ ಅಲ್ಲಿ ಇದು ಪ್ರೇಮ ಲೋಕ ಅಲ್ಲ, ಇದು ರಣಧೀರ, ಇದ್ರಲ್ಲಿ 11 ಹಾಡಿಲ್ಲ, ಇದ್ರಲ್ಲಿ 6 ಹಾಡು ಅಂತ ನಾವೇ ಕಮಿಟ್ ಆಗ್ತೀವಿ. ಕ್ಲಾರಿಫೈ ಮಕ್ಕಳನ್ನ ಕರೆಸಿ ಮಕ್ಕಳ ಥ್ರೂ ಸೀನ್ ಮಾಡಿ ಕಮಿಟ್ ಮಾಡ್ತೀವಿ. ಆ ಟೈಮಲ್ಲಿ ಹಂಸಲೇಖ ನಾವು ಡಿಸ್ಕಷನ್ ಮಾಡ್ತಾ, ಹಂಸಲೇಖ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಯಾಕೆ ಒಂದು ಹಾಡ್ ಮೂಲಕ ಹೇಳ್ಬಾರ್ದು ಅಂತೇಳಿ ಅವಾಗ ಒಂದು ಈ ಪ್ರೀತಿಯದ ಹಾಡಿದೆಲ್ಲ ಅದು ರೆಡಿ ಆಗುತ್ತೆ. ಈ ಹಾಡನ್ನ ಇಡೀ ಸಿನಿಮಾದಲ್ಲಿ ಒಂದು 10 ಸರಿ 15 ಸರಿ ಕೂರಿಸ್ತೀವಿ. ಹೌದು. ಅಂದ್ರೆ ಲವ್ ನ ಜಸ್ಟಿಫೈ ಮಾಡ್ತಾ ಹೋಗ್ತೀವಿ ನಾವು ಇಡೀ ಸಿನಿಮಾ ಕೊನೆವರೆಗೂ ಕರ್ಕೊಂಡು ಹೋಗ್ತೀವಿ. ಸೊ ಫಾದರ್ ಏನ್ ಮಿಸ್ ಆಯ್ತು ಅಂತ ಸಿನಿಮಾದಲ್ಲಿ ಹೇಳಿದ್ರು, ಮ್ಯೂಸಿಕ್ ಮಿಸ್ ಆಯ್ತು ಅಂತ ಹೇಳಿದ್ರು, ಆ ಮ್ಯೂಸಿಕ್ ಇನ್ನೂ ಜಾಸ್ತಿ ತುಂಬಿಕೊಳ್ಳುತ್ತೆ ಇವಾಗ. ಅಂದ್ರೆ ನಾವು ತಪ್ಪಂತ ಬೈದ್ ಬಿಡ್ತೀವಿ. ಇವತ್ತು ಚೆನ್ನಾಗಿ ಮಾಡಿಲ್ಲ ಅಂತ ಬೈದ್ ಬಿಡ್ತೀವಿ. ಇದು ನಮ್ಮ ವರ್ಷನ್ಸ್. ಅಂದ್ರೆ ಅವರು ಮಗನಿಗೆ ನೋಯಿಸ್ಬಾರ್ದು,
ಬಟ್ ಇರೋದನ್ನ ಹೇಳಬೇಕು. ಸೊ ಅದಕ್ಕೊಂದು ಕ್ಷಣ ಅಷ್ಟು ಸಮಯ ತಗೊಂಡು ಆ ಒಂದು ಒಳ್ಳೆ ರೀತಿ ಹೇಳಿದ್ರಿಂದ ಈ ರಣಧೀರ ಆಯ್ತು. ನಿಜವಾಗ್ಲು ಇದು ಎಲ್ಲ ದಾಖಲೆನೂ ಮುರಿದಿದ್ದಂಥ ಸಿನಿಮಾ ಇದು. ಅವತ್ತಿಗೆ ಹತ್ರ ಇದು ಹುಬ್ಳಿಯಲ್ಲಿ 2 ವರ್ಷ ಹೊಡಿದಂಥ ಸಿನಿಮಾ. 2 ವರ್ಷ. ವಂಡರ್ಫುಲ್ ಇಮಿಟೇಷನ್. ಚೆನ್ನಾಗಿ ಮಾಡಿದೆ. ಪ್ರವೀಣ್ ಚೆನ್ನಾಗಿ ಮಾಡಿದ್ರು, ಹೇಳು ಚೆನ್ನಾಗಿ ಮಾಡಲು. ಥ್ಯಾಂಕ್ ಯು ಸರ್. ಆಕ್ಚುಲಿ ಇವಾಗ ನಿಜವಾಗ್ಲೂ ನಮ್ಮ OG ರಣಧೀರ ಇಲ್ಲೇ ಇದ್ದಾರೆ, ಇಲ್ಲಿ ನಮ್ಮ ಪ್ರವೀಣ್ ಕೂಡ ಇದ್ದಾನೆ. ಯಾಕೆ ಇಬ್ರದ್ದು ಒಂದು ವಾಕ್ ನೋಡಿ ಒಂದು ಡೈಲಾಗ್ ಒಟ್ಟಿಗೆ ಬರಬಾರ್ದು ಸರ್? Lovely. 37 ವರ್ಷ ಆದ್ಮೇಲೆ ಮತ್ತೆ ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಅದೇ ರಣಧೀರ, ಅದೇ ಫ್ಲೂಟು, ಅದೇ ಮ್ಯೂಸಿಕ್, ಒಳ್ಳೆ ಚಪ್ಪಾಳೆ. ಆಕ್ಚುಲಿ ಸರ್, ಈಗ ಅದೇ ಕಾಲದಿಂದ ಇನ್ನೊಬ್ರು ನಿಮ್ಗೆ ಸರ್ಪ್ರೈಸ್ ವಿಡಿಯೋ ಮಾಡ್ಯಾರ ಸರ್, ನಿಮ್ಗೋಸ್ಕರ ಕಾಯ್ತಾ ಇದಾರೆ ಸರ್. ಹಾಯ್ ಎಲ್ಲರಿಗೆ ನಮಸ್ಕಾರ, ಚೆನ್ನಾಗಿದ್ದೀರಾ? Unbelievable 37 years of Ranadhira. I don't know, there are so many memories attached with Ranadhira, and unbelievable the 37 years, how time flies. My fans in Karnataka remember Ranadhira, remember me, remember that I was introduced by the crazy star who remains the craziest as ever, the most loveliest, the most amazingly superlatively talented Ravi sir, and I still continue to call him sir. I still continue to be positive about him. You know, people who have worked with us in Ranadhira, my producer Veeraswamy uncle, his blessings will always be with us. Amslekha sir, who has given, I think, one of the best music of his career. Every song is still so fresh in everyone's mind. Nan favorite song andre Preeti Madabaradu Madidare Jagake Hedarabaraду. I'm waiting to do a very good Kannada film again, and I just hope, Ravi sir, you must make a film for us. As simple that I miss you, I haven't seen you for long, so I miss you sir. Extra love for you. ಇವತ್ತು ಅಷ್ಟೇ ಫ್ರೆಶ್ ಆಗಿ ಕಾಣುತ್ತಲ್ಲ ಸರ್ ಪ್ರೀತಿ. 37 ವರ್ಷದ ಕಣ, ಅದಕ್ಕೆ ಅದೇ ಸರ್, ಮೊನ್ನೆದಲ್ಲ. ನಿಜವಾಗ್ಲೂ ಸರ್. ಸೊ ರಚ್ಚು, ಏನ್ ಹೇಳ್ತೀರಿ ಈ ಸಿನಿಮಾ ಮಾಂತ್ರಿಕನ್ ಬಗ್ಗೆ? ನಾನು ಅವಾಗ್ಲೇ ಹೇಳ್ದಂಗೆ ಈ ಇಮಿಟೇಷನ್ ನ ಇನ್ ಯಾರು ಅದನ್ನ ಕಾಪಿ ಮಾಡೋದಕ್ಕೆ ಅಸಾಧ್ಯ. ಇಟ್ಸ್ ಇಂಪಾಸಿಬಲ್. ಇದು ನನ್ನ ಚಾಲೆಂಜ್. ಇದು ಈ ಸ್ಕಿಟ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ 100% ಡೆಡಿಕೇಟೆಡ್ ಟು ಹಿಮ್ ಅಂಡ್ ಟು ದ ಟೀಮ್ ಆಫ್ ರಣಧೀರ. ಅಂಡ್ ಈ ಒಂದು ಸ್ಕಿಟ್ ಅಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಸಲ್ಯೂಟ್. ಅಂಡ್ ಶಿ ವಾಸ್ ಕ್ಯೂಟ್ ಆಗಿ ಮುದ್ದಾಗಿ ಆ ಒಂದು ಇಮೋಷನ್ಸ್ ನ ನೀಟಾಗಿ 100% ಫುಲ್ಫಿಲ್ ಮಾಡಿದ್ದಾರೆ. ನಿಜವಾಗ್ಲೂ ರವಿ ಸರ್ ಇನ್ನೊಂದ್ಸರಿ ಜೋರಾಗಿ ಬಲೆ ಚಪ್ಪಾಳೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ರಚ್ಚು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.